ನನ್ನ ವೈಯಕ್ತಿಕವಾಗಿ ಆ ಸರ್ಕಾರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ನೋಡಿದಂಥ ಟೈಮಲ್ಲಿ, ಡೆವಲಪ್ಮೆಂಟು ಒಂದು ನೋಡಿದಂಥ ಟೈಮಲ್ಲಿ, ಅಡ್ಮಿನಿಸ್ಟ್ರೇಷನ್ ನೋಡಿದಂಥ ಟೈಮಲ್ಲಿ, ಕರಪ್ಷನ್ ನೋಡಿದಂಥ ಟೈಮಲ್ಲಿ ನಾನು ಆ ಸರ್ಕಾರಕ್ಕೆ 0 ಮಾರ್ಕನ್ನು ನಾನು ಕೊಡ್ತೀನಿ, 0 ಮಾರ್ಕನ್ನು. ಹಂಗಾಗಿ ಇವತ್ತು ಸರ್ಕಾರದಲ್ಲಿ ನಾನೇನು ಇವತ್ತು ಆ 10 ಅಂಕಿಗಳಿಗೆ 0 ಮಾರ್ಕುಗಳನ್ನು ಕೊಡ್ತೀನಿ ಅಂತೇಳಿ ಏನು ಹೇಳ್ತಾ ಇದ್ದೇನೋ, ಅವರು ಯಾವ ಸಾಧನೆಯನ್ನು ಮಾಡಿದಾರೆ ಹೇಳ್ರಲ್ಲ, ಯಾವ ಸಾಧನೆಯನ್ನು ಮಾಡಿದಾರ, ಯಾವ ಸಚಿವರು ಎಲ್ಲೆಲ್ಲಿ ಪ್ರವಾಸ ಮಾಡಿ ಏನೇನು ಈ ನೆರೆಹಾವಳಿ ಬಂದಂಥ ಟೈಮಲ್ಲಿ ಎಲ್ಲಿ ಮಾಡಿದಾರ. ನೆರೆಹಾವಳಿದಲ್ಲಿ ಕೇವಲ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ದಲ್ಲಿ ಹಾರಿದ ಮೇಲೆ ಏನದು ಪರಿಹಾರ ಏನು? ಅವ್ರಿಗೆ ಯಾರನ್ನ ಪರಿಹಾರ ಹಣವನ್ನು ಕೊಟ್ರ? ಯಾರಿಗೂ ಕೂಡ ಪರಿಹಾರ ಹಣ ಕೊಟ್ಟಲಿಲ್ಲ. ಏನಂದು ಹೇಳ್ತಾ ಇದ್ರು, ಇಷ್ಟ ಆಗಿದೆ, ನಾವು ಕೇಂದ್ರಕ್ಕೆ ಕಳಿಸ್ತೀವಿ, ಕೇಂದ್ರದಿಂದ ಬಂದ ನಂತರ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಾರಾಗಲಿ, ನೀನೇನು ಮಾಡ್ತೀವಿ ಅನ್ನೋಂಥದ್ದು ಕೂಡ ಕ್ಲಾರಿಟಿ ಇರಬೇಕಾಯ್ತಲ್ಲ. ಯಾವುದು ಕ್ಲಾರಿಟಿ ಇಲ್ಲ. ನಾನು ಅವ್ರ ಬಗ್ಗೆ, ಅವ್ರ ಪಕ್ಷದ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ. ಅವರು ಎಲ್ಲೋ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೇನು ಪರಿಸ್ಥಿತಿ ಅಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋಂಥ ಕಾರಣದಿಂದ ಅವರಲ್ಲೇ ಕಚ್ಚಾಟಗಳು ಕೂಡ ಪ್ರಾರಂಭ ಆಗಿಬಿಟ್ಟಾವ. ಅಲ್ಲಿ ಒಂದು ಕಡೆ ಯಾವೊಬ್ಬ ಸಚಿವರು ಅಲ್ಲಿ ಹೊಂದಾಣಿಕೆ ಇಲ್ಲ. ಸಚಿವರು ಯಾವ್ಯಾವ ಜಿಲ್ಲೆಗಳಲ್ಲಿದ್ದಾರೋ ಅವ್ರು ಯಾವುದು ಡೆವಲಪ್ಮೆಂಟ್ಗಳು ನೋಡ್ತಾ ಇಲ್ಲ. ನೆರೆಹಾವಳಿ ಬಂದಂಥ ಟೈಮಲ್ಲಿ ಯಾರಿಗೂ ಕೂಡ ಪರಿಹಾರ ಹಣವನ್ನು ಕೊಡೋಕ್ಕಾಗ್ತಿಲ್ಲ. ಕೇವಲ ಏನಪ್ಪ ಅಂದ್ರೆಗಿನ ಈ ವಾಟ್ಸಪ್ಪು ಫೇಸ್ಬುಕ್ಕುಗಳಲ್ಲಿ ಮ್ಯಾಜಿಕ್ ಮಾಡ್ಕೊಳೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಗ್ರೌಂಡಲ್ಲಿ ಹೋಗಿ ನೋಡಿದ್ರೆ ಯಾವುದು ಕೂಡ ಕೆಲಸಗಳು ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಆಲ್ರೆಡಿ ಆ ಡಿ ಕೆ ಶಿವಕುಮಾರ್ಗಳನ್ನ ಆಲ್ರೆಡಿ ಕೆಡ್ಡ ತೋಡೋ ಸಲುವಾಗಿ ಅವರು ತಯಾರಾಗಿದ್ದಾರೆ. ಅವ್ರನ್ನ ಇವ್ರು ಕೆಡ್ಡ ತೋಡಿಸ್ಬೇಕಂದ್ರೆ ಅವರು ಕೂಡ ತಯಾರಾಗಿದ್ದಾರೆ. ಹಂಗಾಗಿ ಇವತ್ತು ಇಬ್ಬರ ಮಧ್ಯೆ ಇವತ್ತು ರಾಜ್ಯದಲ್ಲಿದ್ದಂಥ ಡೆವಲಪ್ಮೆಂಟ್ ಕುಸಿತಾ ಇದೆ. ಅದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಈ ಎಲ್ಲ ನೋಡಿದಂಥ ಟೈಮಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಇದೆಲ್ಲ ನೋಡಿದಂಥ ಟೈಮಲ್ಲಿ ಅವರು 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೋ 6ನೇ ಗ್ಯಾರಂಟಿನೇ ಇವತ್ತು ಇದು ಅಂದೇಳಿ ನಾನು ತಿಳ್ಕೊಂಡಿದ್ದೀನಿ.